ಹಾಯ್ ಗೈಸ್, ಇವಾಗ ನಾವು ಕೋಲಾರ ಹೋಗ್ತಾ ಇದೀವಿ. ಫುಲ್ ಟ್ಯಾಂಕ್ ಮಾಡಿಸಿದೀವಿ. ಏರ್ ತುಂಬಿಸಿವಿ. ಇವಾಗ ಹೋಗಿ ಕೋಲಾರ ಅನ್ಸ್ತೀನಿ ಗೈಸ್. ನಾನು ಸಲ ಹೋಗ್ತಾ ಇದೀವಿ. ಈಗ ಏರ್ ಹಾಕ್ಸಿ ಒಳ್ಳೆದೆ. ಹೌದಾ? ಗಾಯ್ಸ್, ಇವಾಗ ನಾವು ಟ್ರಿಪ್ಗೆ ಅಂತ ಪ್ಲಾನ್ ಹಾಕಿದ್ರೆ ಅವ್ನ್ ನೋಡ್ರೆ ಫ್ಯಾಮಿಲಿ ಟ್ರಿಪ್ ಮಾಡ್ತಾವ. ಅವ್ರ ಅಮ್ಮ ಅವ್ರ ಅച്ഛನೆಲ್ಲ ಕರ್ಕೊಂಡ್ ಬರ್ತಾವನೆ. ನಾವು ಫ್ರೆಂಡ್ ಹೋಗೋಣ ಅಂತ ಇದ್ರೆ ಈಗ ಒಂದೂವರೆ ಅವರ್ ಆಗುತ್ತೆ ಹೋಗಕ್ಕೆ. 84 ಕಿಲೋಮೀಟರ್. ನಾವೆಲ್ಲೋ ಹತ್ರ ಅನ್ಕೊಂಡಿದ್ವಿ, ಈಗ ನೋಡ್ರಿ ಎಷ್ಟು ದೂರ ಇದೆ. ಎಷ್ಟೊಂದು ಹೋಗ್ತೀವೋ ಗೊತ್ತಿಲ್ಲ. ಹೋಗ್ತಿರ್ತೀಯಲ್ಲ ಗೈಸ್, 1 ಅವರ್ 10 ನಿಮಿಷ ನೋಡ್ಸಿದ್ರೆ ಇನ್ನೊಂದು ಅರ್ಧ ಗಂಟೆಲಿ ಇರ್ತೀವಿ. ಬ್ಯಾಡ್ ವರ್ಡ್ಸ್ ಮಾತಾಡ್ತಾನೆ. ಇದು ಪೀಪ್ ಅದು. ಸರಿ, ಹೋಗಲ್ಲ ಗೈಸ್. ಒಟ್ಟಿ ಐತಿ ಇವಾಗ ಒಳ್ಳೇದೇ. ಪೀಪ್ ಬೇಕಾಯ್ತು ಇವಾಗ. ಬರ ಪವನ. ಸರಿ ಗೈಸ್, ಇಲ್ಲಿ ಹೋದ್ಮೇಲೆ ಸಿಗದ. ಎಕ್ಸ್ಟ್ರಾ ಲೈಟ್ ಹೊಡಿ ಅವನಿಗೆ. ಸರಿ ಇಲ್ಲೊಂದ್ ಟ್ಯಾಚ್ ನೋಡುವ ಹೋಗ್ತಾವ್ರಿ ನೋಡಿ. ಬಂದಿದೀವಿ. ಪವನ್ ಸೇಫ್ ಆಗಿ ಕರ್ಕೊಂಡ್ ಬಂದವನೇ. ಪವನ್ ಗಾಯ್ಸ್, ಫುಲ್ ಊಟ ಆಯ್ತು ಅನ್ಕೊಳ್ರಿ. ಫುಲ್ ನಾನ್ ವೆಜ್ ಆಯ್ತು. ಅವನು ವೆಜ್ ತಿಂದ, ನಾವೆಲ್ಲ ನಾನ್ ವೆಜ್ ತಿಂದ್ವಿ. ಮಸ್ತ್ ಖಾರ, ಮಸ್ತ್ ಈ ಚಳಿಗೆ ಮಸ್ತಾಗಿ ತಿಂದ್ವಿ. ಇವಾಗ ರೌಂಡ್ ಹೊಡಿತಾ ಇದೀವಿ. ಮಾತಾಡ್ಸಲ್ಲ, ಈಗ ನಿಂತ್ಕೊಂಡ್ ಮಾತಾಡ್ಸೋ. ಹಾ, ನಿಂತ್ಕೊಂಡ್ ಮಾತಾಡ್ಸೋ ಲೇ. ಅದಕ್ಕೆ ಸೆಲೆಕ್ಟ್ ಆಗ್ಬೇಕು. ಇಲ್ಲ ಸುಮ್ಮನೆ ಹಿಂಗೆ ದೆವ್ವ ಕಾಣಿಸುತ್ತ ಅಂತ ನೋಡಕ್ ಬಂದಿವಿ. ಇಲ್ಲೆಲ್ಲ ಐತೆ ಮಾಷಣ. ಅಲ್ಲಿ ಈ ಕೆರೆ ದಾಟ್ಬೇಕು. ಸ್ಮಶಾನ ಸಿಕ್ಕಿದ ತಕ್ಷಣ ಸಂದೀಪ್ ನಾನು ತಳ್ಬಿಟ್ಟು ಓಡ್ಬಿಡದ. ಅವ್ನು ಡ್ಯಾನ್ಸ್ ಆಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫ್ರೆಂಡ್ಸ್ ಸಿಕ್ಕಿದ್ರು ಅಂದ್ಬಿಟ್ಟು. ನಾಯಿ ಏನೋ ಅದು ಮೀನ್ ಬತ್ತ ಗೊತ್ತಾ, ಮೂಳೆ ಎಲ್ಲ ಎಗ್ರುತೈತೆ. ಅದು ಎಗ್ರಿದ್ ನೋಡ್ದ. ಏನ ಹಿಂಗ್ ಇಷ್ಟ ಖಾಲಿ. ನಮ್ಮ ಹತ್ರನೇ ಏನೂ ಇಲ್ಲ. ನಮ್ಮ ಹತ್ರ ಬರ್ತೈತೆ ಫುಲ್ಲು ಖಾಲಿ. ಹೆಂಗೋ ನಡೀತೀರಾ ಇದ್ರಲ್ಲಿ? ಕಂಬ ಹಾಕೋರೆ, ಲೈಟ್ ಹಾಕಿಲ್ಲ. ಈ ಟೈಮಲ್ಲಿ 2 ಗಂಟೆ 3 ಗಂಟೆ ಈ ದಾರಿಲಿ ನೀರು ಆನ್ ಮಾಡಕ್ ಆಫ್ ಮಾಡಕ್ ಹೋಗ್ತಾ ಇರ್ತಾರೆ. ಯಾರು? ನಮ್ಮ ಅಣ್ಣವ್ರು. ಅವುಗಳು ಇರಲ್ವಾ? ನನ್ನ ಕರ್ಕೊಂಡೋಯ್ತು ನಾವಾಗ ನಾ ಇದ್ದಾಗ. ಬೀಜ ಬಾಯಿ ಬರೋದು. ಏನು ಕಾಣಿಸ್ತಿಲ್ಲ, ಕತ್ಲೆ ಫುಲ್ಲು. ಸಾರು ಮಾಡ್ರು ಇರೋದು. ಇಷ್ಟೈತಿ ಅಂದ್ರೆ ಅವುಗಳು ಇರುತ್ತೆ.
ಬರೀ ಇದೇ ಐತೆ ಪೊದೇನೆ. ಹಾ ಕೆರೆ ಮೊಸಳೆ ಇವೆಲ್ಲ ಫುಲ್ ನೀರು ಇತ್ಕೊಣ, ಇವಾಗ ಡ್ರೈ ಆಗಿರೋದು. ಕೆಳಗಡೆ ನೀರು ತೊಳು, ಕೆಳಗಡೆ ಎಲ್ಲ ಅಲ್ಲಿ ಆ ಕಡೆನಾ ಡ್ರೈ ಆಗಿ ಬರ್ತೈತೆ. ಎಲ್ಲೋ ಏನೋ ಸೌಂಡ್ ಅದು. ನಾಯಿಯಿಂದ ಹೊಗೆ ಬರ್ತೈತಾ? ಬಾಯಿಯಿಂದ ಬರ್ತೈತಾ? ಇವಾಗ ಏನೋ ಒಂಚೂರು ಏನೋ ಕಾಣಿಸ್ತು ಅನ್ಕೋ, ಓಡ್ರಿ ಇಲ್ಲಿಂದ. ನಮ್ಗೆ ಬಾಯ್ ಐತೈತೆ, ಇದ ಕಾಣಿಸ್ತೈತಿ. ನಾವು ಮುಂದೆ ಏನು ಕಾಣಿಸ್ತಿಲ್ಲ ಕಣ. ಫುಲ್ ಮನೇಲಿ ಇದ್ದಿದ್ರೆ ಆಗಿರೋದು ಕಣ. ಹಿಂಗೆ ಹೋಗ್ತೀವಿ ಮುಂದೆ ಕೆರೆ ಅದು. ಮತ್ತೆ ವಾಪಸ್ ಹೋಗೋದು ಬಾ. ಏನದು ಇವ್ನು ಎದುರಿಸ್ತಾನಪ್ಪ, ಓಡ್ರಿ ಇಲ್ಲಿಂದ. ಕೆರೆ ನೀರ್ ಕಣ, ಬಾರ ಏನು ಅಷ್ಟೇ ಬರ್ರೋ, ಇನ್ನೇನು ಅಷ್ಟೇ ಇದೆ. ಕೆರೆ ಏನು ನೀರ್ ಹಾಕೊಂಡು ಹೋಯ್ತಾ? ನಾಯೇನು ಕೆರೆ ಐತೆ ಸರಿ. ಅಲ್ಲೋಡ್ದು ಏನೋ ಎಂತರ ಕಾಣ್ತಿದೆ. ಇವಾಗ ಯಾರಾದ್ರೂ ಸತ್ರು ನಾಯಿ ಅದು. ಅದೇ ಆ ಕಡೆ ಆ ರೂಟ್ ಕಟ್ಟೆ ಮೇಲೆ. ನೋಡಿ ಗೈಸ್, ನಾನು ಆತರ ನಮ್ ಗೈಸ್ ಕೈಲಿ ಆತರ ಸುಳ್ಳು ಹೇಳಲ್ಲ. ಬ್ಯಾಡ್ ಕಮೆಂಟ್ ನೀವೇ ಹಾಕ್ಬಿಟ್ರ. ಬ್ಯಾಡ್ ಕಮೆಂಟ್ ನೀವೇ ಹಾಕ್ಬಿಟ್ರಿ. ನನ್ಗೆ ಹಾಕ್ಬಿಟ್ರಿ, ಇವ್ನಿಗೆ ಹಾಕ್ರಿ. ಹೊಡೀರಿ ಮುಂಡೆ ಹೋಗಿ ಪಟ ಪಟ ಅಂತ ಪರ್ಕೆ ತಗೊಂಡು. ಏನು ಕಾಣಿಸ್ತಿಲ್ಲ ಬರೀ ನಾವೇ ನೋಡ್ಕೊಂಡು ಹೋಗ್ಬೇಕು. ಬೆಳಗ್ಗೆ ಇದ್ರೆ ರೆಕಾರ್ಡಿಂಗ್ ಮಾಡೋಣ. ಪವನ್ ಹಿಂದೆನೋ ಪವನ್ ಮಸ್ತ್ ಐತೆ, ಅದು ಏನೂ ಕಾಣಿಸ್ತಿಲ್ಲ. ವೆದರ್ ಚೇಂಜ್ ಆಯ್ತಲ್ಲ. ಏನಪ್ಪ ಅವನ ಬಿಟ್ಕೊಂಡು ಹೋಗಿದ್ಯಾ? ನೋಡಿ ಗೈಸ್ ಹೆಂಗ್ ಬಿಟ್ಕೊಂಡು ಅವನೇ. ಹಸಿವು ಬೇರೆ ಹಾಕೊಂಡು ಅವನೇ, ಕಾಲು ಅಂಟ್ಕೊಳ್ಬೇಡ್ದು ಅಂತ. ಏನು ಗೊತ್ತಾ, ಚಪ್ಪಲಿ ಹಾಕೊಂಡ್ರೆ ಹಿಂದೆ ಕಾಲಿಗೆ ಅಂಟ್ಕೊಳ್ಳುತ್ತಲ್ಲ, ಅದಕ್ಕೆ ಶೂ ಹಾಕೊಂಡವನೇ. ಹಿಂದೆ ಮಾಡ್ಬಿಟ್ಟು ಸಾಕ್ಸ್ತಾರ. ಗೈಸ್ ಅವ್ನು ಇಲ್ಲಿ ತನಕ ಚಪ್ಪಲಿ ಹಾಕಿಲ್ಲ, ನಂಬ್ತೀರಾ ನೀವು? ಇಲ್ಲಿ ಅವ್ನು ಚಪ್ಪಲಿ ಹಾಕೊಳ್ಳೋ ಅಂದ್ರೆ ಚಪ್ಪಲಿ ಯಾರು ಹಾಕೋತಾರ ಹಾಕೊಳಕ್ಕೆ ಆಗಲ್ಲ ಅಂತಾನೆ. ನೀವ್ ಅಂತ ನಾನೆಲ್ಲ ಮೋನಿ ಇರ್ಬೇಕಾಯ್ತು. ಅವ್ನು ತಳ್ಬಿಟ್ಟು ಓಡ್ಬಿಡ್ತಿದ್ದೆ ನಾನು ಸೀರಿಯಸ್ ಆಗಿದ್ದೆ. ಅವ್ನು ಬರ್ತಾನೆ ಇರಲಿಲ್ಲ ಕಣ. ಬರೀ ಡಬಲ್ ಮೀನಿಂಗು. ಬಿಗ್ ಬಾಸ್ ನೋಡ್ಕೊಂಡು ಕುತ್ಕೋತಾನೆ ಶನಿವಾರ ಭಾನುವಾರ ಬಾರೋ ಅಂದ್ರೆ. ಬಾರಪ್ಪ ಅಲ್ಲಾಡ್ತೈತಿ ಎಲ್ಲ. ನಮ್ ಇಂಡಿಯಾ ಪ್ರಜೆ ಆಗಿದ್ಯಾ, ಯಾರು ಓಟ್ ಹಾಕ್ತೀನಿ ಅಂತ ಕೇಳಿದ್ರೆ ಗಿಲ್ಲಿಗೆ ಹಾಕ್ತೀನಿ ಅಂತಾನೆ. ಅವನು ಮೋನಿ ಅನ್ನೋನು. ಕೆರೆ ಹಾಕೊಂಡವನು ಇನ್ನೊಂದು ಬಾಗಲೈತೆ. ನಾವು ಮುಂದೆ ಬಿಟ್ಟಿದ್ಯಾನ ಲೈಟು. ಊಟ ಮಸ್ತಾಗಿತ್ತು. ಇನ್ನೊಂದ್ಸಲಿ ಹೇಳ್ತೀನಿ, ಊಟ ಮಸ್ತಾಗಿತ್ತು. ಬಿರಿಯಾನಿ ಸಿಗಂಗ್ ಮಾಡಿದಲ್ಲ. ಏನೋ ಕಾರಲ್ಲಿ ನಂದು ಮೂಗು ಬಾಯಿ ಎಲ್ಲ ಅಳ್ಳಾಡ್ತೈತೆ. ಖಾರ ಇಲ್ಲ ಏನ ತೋರ್ಸು. ಇದು ಪವನ್ ಮಾಡ್ಬಿಟ್ಟು ಇದು ಅಲ್ಲ ಕವರ್ ಇದು. ಏನ ಪವನ್ ಮಾಡ್ಬಿಟ್ಟು ಕವರ್ ಮುಚ್ಚೋಣ. ಸಡನ್ ಓಡ್ಬಿಡ್ತೀನಿ ಅನ್ಕ, ಹಿಂಗೆ ಓಡ್ಬಿಡ್ತೀನಿ. ಏನೋ ಸೌಂಡ್ ಬರ್ತೈತೆ. ನಾಯಿ ಬೊಗಳ್ತೈತೆ ಅಂದ್ರೆ ಏನಪ್ಪ, ದೆವ್ವ ಬರ್ತೈತೆ ಅಂತ. ಮತ್ತೆ ವಾಪಸ್ ಹೋಗ್ಬಿಡೋದು. ಬರ್ರಿ ಒಬ್ನೇ ಆಗಿದ್ರೆ ಪಕ್ಕ ಬರ್ತಿರ್ಲಿಲ್ಲ. ಏನ್ ರೋಡ್ 12 ಗಂಟೆ ಆಗಿಲ್ಲ. ಯಾವನ್ ಹೇಳಿದ್ದು 12 ಗಂಟೆಗೆ ದೆವ್ವ ಬರೋದು? ಇನ್ವಿಟೇಷನ್ ಬೇರೆ ಕೊಟ್ಕೊಳ್ತೇನೆ ಕಡೆ ಅವನು. ಅಲ್ಲ ಇನ್ವಿಟೇಷನ್ ಬೇರೆ ಕೊಟ್ಕೊಳ್ತಾನೆ ಅವನು. ಏನ್ ಮಾಡೋದು, ಭಯ ಆಗ್ತೈತಿ. ಇದಾ ನಾ ಬಂದ್ವಲ್ಲ, ಅದೇ ನಮ್ಮ ದೇಶ ಅಂತ ನಮ್ಮ ಕುಲದೇವತೆ. ಮತ್ತೆ ಬಂದ್ವಲ್ಲ ಹಿಂಗೆ ಹೋಗಲ್ಲ ಬಾರೋ. ಹಿಂದೆ ಯಾರೋ ಬರ್ತಾವ್ರ ಅನ್ಕೊಂಡ್ಬಿಟ್ಟು ಮಾಮ್, ಇದು ಕಡ್ಡಿ ನೋಡಿ ಹಿಂದೆ ಯಾರೋ ಬರ್ತಾವ್ರ. ಸೀರಿಯಸ್ ಆಗಿ ಹಿಂಗೆ ಅನ್ಕೊಂಡಿದ್ದು ಕಡ್ಡಿ ನೋಡಿ. ಎದುರ್ಕೊಂಡಿದ್ದಾಗ ಎಲ್ಲ ಎದುರಿಸ್ತಪ್ಪ. ಆಲದ ಮರನ ಯಾವ ಮರ ಅನ್ನೋದು? ಅರಳಿ ಮರನ, ರಾಗಿ ಮರನ ಯಾವ್ದು ಅನ್ಸುತ್ತಪ್ಪ. ದೆವ್ವನ ಮಳೆ ಹೊಡಿತಾರೆ. ಜೀಸಸ್ ಯಾರಪ್ಪ? ಅದೇ ದೇವಾನ ಏಸಪ್ಪ ಅನ್ಕೊಂಡ್ಬಿಟ್ಟಾರೆ ಮಳೆ ಹೊಡೆಯಕ್ಕೆ. ಜಯ ಆಂಜನೇಯ 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 ಏಸಪ್ಪನೇ ಮಳೆ ಹೊಡೋರು ಇರ್ತಾರಂತೆ. ದೆವ್ವ ಆಂಜನೇಯ 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 ಆಂಜನೇಯ. ಸಾಕು ಬರ್ರೋ.
ಏಯ್ ಬಾರೋ ರೇಟ್ ಅಂತ ಸೌಂಡ್ ಆಗ್ತೈತೆ ಕಣೋ, ಏನು ಏನ್ ಸೌಂಡ್ ಆಗ್ತೈತೆ ರೂಪಾಯಿ ಸೌಂಡ್ ಆಗ್ತೈತೆ ಬಾ ವಾಪಸ್ ಹೋಗೋದ ಬರ್ರಿ. ಎನಿಥಿಂಗ್ ಹ್ಯಾಪನ್ಸ್. ಈ ವಿಡಿಯೋನ ಯಾರಿಗೆ ಸೇರಿಸ್ಬೇಕೋ ಅವ್ರಿಗೆ ಸೇರಿಸ್ಬಿಡಿ. ದಯವಿಟ್ಟು ಇಲ್ಲೇನೋ ಆದ್ರೆ ಈ ವಿಡಿಯೋನ ಯಾರಿಗೆ ಸೇರಿಸ್ಬೇಕು ಅವ್ರಿಗೆ ಸೇರಿಸ್ಬಿಡ್ರಿ. ಇಂತಂಗಿಲ್ವ ಅಲ್ಲಿ ಏಯ್ ಸುಮ್ಮನೆ ನಡಿಯಪ್ಪ. ಇದೆ ಕಣ ವಿಮಲ ಇದು ನನ್ಗೇನೋ ಹಾಕ್ಬಿಟ್ಟವ್ರೆ. ಏನು ಇದೆ ಕಣ ನನ್ನ ಕುಲದೇವತೆ ದೇವ್ರೇ ಕಾಪಾಡಪ್ಪ ದೇವ್ರೆ. ಗಂಡಿಯವ್ರೆ ಹೆಣ್ದೇವ್ರಾ? ಅಮ್ಮ ಕಾಪಾಡಮ್ಮ ತಾಯಿ. ನಮ್ಮ ಎಲ್ಲ ಓ ಬಂತು ಪವನಿಗೆ. ಇದ್ದಕ್ಕಿದ್ದಂಗೆ ಹೊಡಿತಾವನೆ ಅನ್ಕೊಂಡು ಏನೋ ಶಿಷ್ಯ ಅಂತೆ ಇದ್ದಕ್ಕಿದ್ದಂಗೆ ಹೊಡಿತಾವನೆ. ಮಕ್ಕಳ ಈ ಕಡೆ ನೋಡ್ಬಿಟ್ರಿ, ಹೇಳ್ತಾ ನಾನು ಸುಮ್ಮನೆ ಮುಂದೆ ನೋಡ್ಕೊಂಡು ಹೋಗ್ರಿ. ಆಂಜನೇಯ 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 ದೇವ್ರೇ ದೇವ್ರೇ ಮಧ್ಯ ಬಿಡ್ರಪ್ಪ ದೇವ್ರೇ ದೇವ್ರೇ. ಮಾಮ್ ಈ ತರ ಭಯ ಹಿಡ್ಕೊಂಡು ಸ್ಮಶಾನಿಗೆ ಹೋಗೋಣ ಅಂತಿದ್ನಲ್ಲ ಮಾಮ್ ನಾನು. ಗೊತ್ತಾ ಏನು ನಾವು ಹೋಗಿದ್ದಾರೆ ಪಕ್ಕದಲ್ಲೇ ಸೊಸೈಡ್ ಐತಿ, ಇವಾಗ ನೋಡಿಲ್ಲ ಅಷ್ಟೇ. ನಾವು ನೋಡಿದ್ವಿ, ಸೀರಿಯಸ್ ಆಗಿ ನೋಡಿದ್ವಿ ಕಣ ಬೈಕಲ್ಲಿ. ಎಲ್ಲ ಕಣ ಇವಾಗ ಹೋಗಿ ನಡ್ಕೊಂಡ್ ಇದ್ದಾರೆ ಇಲ್ಲಿ. ಹೌದಾ ಬಿಡು ಹೋಗ್ಲಿ, ಈಗ ಚಿಕ್ಕಂಸ್ಕೊಂಡ್ ದೆವ್ವಗಳು ಬರ್ತಾವಲ್ಲ ಅಂತ ನೋಡ್ತಾ ಇರ್ತೀವಿ. ನಾಯಿಯಾ ಅಪ್ಪ ಸುಮ್ಮನೆ ಇರಪ್ಪ, ನಾನು ಈಗಲೇ ಹೆದರಿಕೆ ಆಗ್ತೀನಿ ಗಾಯ್ಸ್. ನನಗೆ ಸೀರಿಯಸ್ ಆಗಿ ಎಲ್ಲ ಬೈಕ್ ಬರ್ತಿದ್ವಿ ಇವಾಗ. ಆ ಅಣ್ಣನ ಹತ್ರ ಡ್ರಾಪ್ ಕೇಳ್ಬಿಡ್ತಿದ್ದೆ ಮಾಮ್. ಇವಾಗ ಒಬ್ಬರೇ ಇದ್ದಿದ್ರೆ ನಾನು ಸೀರಿಯಸ್ ಆಗಿ ಆಂಜನೇಯ ಆಂಜನೇಯ ದೇವ್ರೇ ನಮ್ನ ನೋಡಿ ನಾ ಬಗ್ಳುತ್ತಾ ಇರೋದು ನೋಡಿ ಗೈಸ್. ಆ ಕಡೆ ನಾಯಿ ಬಗ್ಳುತ್ತೈತಿ, ಅದ್ ನಮ್ನ ನೋಡಿ ಬಗ್ಳುತ್ತೈತಾ ಇಲ್ಲ ಏನ್ ನೋಡಿ ಬಗ್ಳುತ್ತೈತಿ ಗೊತ್ತಿಲ್ಲ. ಅಯ್ಯೋ ಸುಮ್ನೆ ಅಯ್ಯೋ ಹೋಗ್ತೀವಿ, ಏನ್ ಇದ್ರೆ ನಿಮ್ ಮನೆಗ್ ಬರ್ತೀವಾ? ಇಲ್ಲಿ ನೋಡಿ ಇದೊಂದು ಓಡ್ತೈತಿ ನಮ್ ಮುಂದೆ. ಅಲ್ಲ ಕಟ್ಟಾಕಿದಾಗಲೇ ಎಷ್ಟು ನಿಗ್ರಳ್ತೈತೆ ಅದು. ನಿಮ್ ಮನೆ ಇಲ್ಲ ಇವಾಗ ಕರೆಕ್ಟು? ಹೌದಾ ಮನೆ ನಾನೇನೋ ವಾಪಸ್ ತಿರ್ಗಿ ಹಂಗೆ ಹೋಗ್ಬೇಕ. ಸಿಗಾಕೊತ್ತು ಸಂದೀಪ್, ಸಿಗಾಕೊತ್ತು. ಇದ್ರ ಮೇಲೆಲ್ಲ ಯಾವ್ದೋ ಫಿಲಮ್ ಇದ್ರಲ್ಲಿ ಇವಾಗ ಸ್ವಲ್ಪ ಧೈರ್ಯ ಬಂತು ಗಾಯ್ಸ್, ನೆಮ್ಮದಿ. ಲೈಟ್ ನೋಡಿ ನೆಮ್ಮದಿ ಬಂತು. ಲೈಟು, ಮನೆ, ದೇವಸ್ಥಾನ ಎಲ್ಲ ನೋಡಿ ಸೀರಿಯಸ್ ಆಗಿ. ಇವ್ನು ಹೇಳಿದ್ದು ನೋಡಿ ಡಚ್ ಆಯಿತು. ನಾವು ಇವಾಗ ಬಂದಿದ್ದ ರೂಟು ಸ್ಮಶಾನ ಅಂತೆ. ನನಗೆಲ್ಲ ಬೈಕ್ ಬಂದಿತ್ತು ಇವಾಗ ಸೀರಿಯಸ್ ಆಗಿ. ಅಲ್ಲೇ ಹೇಳಿದ್ರೆ ಓಡೋಗ್ತಿದ್ದೆ, ಓಡ್ಕೊಂಡು ಬರ್ತಿದ್ದೆ ಮುಂದಕ್ಕೆ. ಬೆಳಗ್ಗೆ ತೋರಿಸ್ತೀನಿ ಬಾ ಕೆರೆ ಮುಂದೆ ಏನಿತ್ತು ಅಂತ. ಹಾಂ ಗೈಸ್ ನಿಮಗೂ ತೋರಿಸ್ತೀವಿ ಗೈಸ್. ಯಾರ ನೀನ್ ಸೈಲೆಂಟ್ ಆಗಿರ್ಬೇಕಂದ್ರೆ ದೂರ ಹೋಗ. ದಿವ್ಯಾ ಹತ್ರ ಮಾತಾಡ್ತಿದ್ಯಾ? ದಿವ್ಯಾ ಲೋ ಅವ್ರದ್ದು ಕಾಲೇಜ್ ಹುಡುಗಿ ಯಾವ್ದೋ ಮೆಸೇಜ್ ಮಾಡುತ್ತೆ ಕಣ ಅವ್ನಿಗೆ. ದಿವ್ಯಾ ಅಂತ ಏ ಇಲ್ಲ ಹುಡುಗಿ ದಿವ್ಯಾ ಅಂತ ಅಲ್ಲ ಕಣ, ಇವನೇ ಮಾಡ್ತಾನೆ. ಬರ ಈ ಕಡೆ ಯಪ್ಪ ಕೈ ನೋವು ಬಂತು. ಆ ಹುಡುಗಿ ಹತ್ರನೇ ಮೆಸೇಜ್ ಹಾಕ್ತಾನೆ, ಕಾಲ್ ಮಾಡೋದು ನೀನೆ ಅಂತ. ಓ ಕರೆಕ್ಟ್ ಇದೆ ಮನೆ ಅಲ್ಲ. ಸಾಕು ಬಂದಪ್ಪ, ಸದ್ಯ ಬಂದ್ವಲ್ಲ. ಹುಡುಗಿ ಜೊತೆ ಚಾಟಿಂಗ್ ಅಲ್ಲ, ಮಾತೇ ಆಡ್ತಾನೆ ಡೈರೆಕ್ಟ್ ಅವ್ರ ಅಪ್ಪ ಅಮ್ಮ. ಗೊತ್ತಾ ಮಚ್ಚ, ಯಾವ ದೇವಕ್ಕೆ ಇಟ್ಕೊಂಡು ಹೊಡೆದ್ಬಿಟ್ಟು ನಾನೇ ಸೀರಿಯಸ್ ಆಗು. ನನಗೆ ಯಾವಾಗ ಈ ಥರ ಜಸ್ಟ್ ಬಂತು ಅಂತ ನಾನು ಎದ್ಬಿಟ್ಟು ಎಲ್ಲಿ ನೋಡ್ದೆ? ಕೈಯಲ್ಲಿ ನೋಡ್ದ? ಕೈಯಲ್ಲಿ ಟೈಟಲ್ ಇದೆ ಯೂಟ್ಯೂಬ್ ಲೈನು. ಅದೇ ಮಾಡ್ತೀನಿ. ಪವನ್ ಅಲ್ಲೇ ಬಿಟ್ಟು ಬರ್ಬೇಕಾಯ್ತು ಕಣ. ಅದು ಜೋಸು ಅಂತೆಲ್ಲ ಹೇಳಿದ್ನಲ್ಲ, ನಾನು ಕನ್ಫ್ಯೂಸ್ ಆದೆ. ಜೋಸಲ್ಲಿ ಹೊಡ್ದ? ಜೋಸಲ್ಲಿ ಅಂತ. ಓ ಈಗ ಮನೆ ಬಂತು, ಸ್ಟಾಪ್ ಮಾಡ್ತೀನಿ.